ಹಲೋ ಆರ್ಟ್ ಲವರ್ಸ್. ಈ ಒಂದು ವಿಡಿಯೋದಲ್ಲಿ ನಾವು ರಿಯಲಿಸ್ಟಿಕ್ ಡ್ರಾಯಿಂಗನ್ನು ಡಿಸ್ಕಸ್ ಮಾಡೋಣ. ರಿಯಲಿಸ್ಟಿಕ್ ಡ್ರಾಯಿಂಗ್ ಮಾಡುವಾಗ ನಾವು ಈ ರೀತಿ ಒಂದು ಸರ್ಕಲ್, ಯಾವುದಾದ್ರೂ ಒಂದು ಆಬ್ಜೆಕ್ಟನ್ನು ತೆಗೆದುಕೊಂಡು, ಇಲ್ಲ ಯಾವುದಾದ್ರೂ ಫ್ರೂಟ್ಸ್ ಡ್ರಾಯಿಂಗ್ ಮಾಡುವಾಗ, ಏನಾದರೂ ಒಂದು ವೆಜಿಟೇಬಲ್ ಡ್ರಾಯಿಂಗ್ ಮಾಡುವಾಗ ನಮ್ಮ ಬೇಸಿಕ್ಸ್ ಲೈನ್ಸ್ಗಳನ್ನು ನಾವು ಫಸ್ಟ್ ಡ್ರಾ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ನಾವು ಲೈಟಾಗಿ ನಾವು ಬೇಸಿಕ್ ಲೈನ್ಸ್ಗಳನ್ನು ನಾವಿಲ್ಲಿ ಕರ್ವ್ ಲೈನಲ್ಲಿ ಅಥವಾ ಲೈನ್ಸ್ಗಳನ್ನು ನಾವು ಡ್ರಾಯಿಂಗ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನಾವು ಔಟ್ಲೈನ್ ಹಾಕೋದ್ರಿಂದ ನಮ್ಮ ಯೂಸ್ಗಳು ಏನಂದರೆ, ನಮ್ಮ ಒಂದು ಡ್ರಾಯಿಂಗ್ ಅಕ್ಯುರೇಸ್ ಆಗಿ ನಮಗೆ ಒಂದು ಡ್ರಾಯಿಂಗ್ ಅಲ್ಲಿ ಬರುತ್ತೆ. ಅದಾದಮೇಲೆ ನಾವು ಕರ್ವ್ಸ್ ಲೈನ್ಸ್ಗಳನ್ನ ನಾವು ಒಂದು ಆಬ್ಜೆಕ್ಟನ್ನು ನಾವು ಡಿವೈಡ್ ಮಾಡಬೇಕಾಗುತ್ತೆ. ನೀವು ಎಷ್ಟು ಪಾರ್ಟ್ ಆದರೂ ಮಾಡ್ಬೋದು, ಅದನ್ನು ನೀವು ಡಿವೈಡ್ ಮಾಡಬೇಕಾಗುತ್ತೆ. ಈ ರೀತಿ ನಾವು ಡಿವೈಡ್ ಮಾಡೋದ್ರಿಂದ ಮಾಡುವಾಗ ಶೇಡಿಂಗ್ಸ್ ತುಂಬ ಹೆಲ್ಪ್ಫುಲ್ಲಾಗಿ ಬರುತ್ತೆ. ಅದಾದಮೇಲೆ ಓವಲ್ಸ್ ಅಂದರೆ ಹಾಫ್ ಸರ್ಕಲ್ಸ್ ಸರ್ಕಲ್ಸ್ಗಳನ್ನು ನಾವು ಸರ್ಕಲ್ಸ್ ಕೂಡ ನಾವು ಈ ರೀತಿ ಮಾಡೋದ್ರಿಂದ ಯೂಸ್ಫುಲ್ಲಾಗಿ ನಾವು ಶೇಡಿಂಗ್ಸ್ಗಳನ್ನು ನಾವು ಈಸಿ ಮೆಥಡಲ್ಲಿ ನಾವು ಶೇಡಿಂಗ್ಸ್ನ ಮಾಡ್ಬೋದು. ಇಲ್ಲಿ ನೋಡಿ, ಲೈನ್ಸ್ಗಳನ್ನ ಒಂದು ಡಾರ್ಕ್ ಲೈಟ್, ಫಸ್ಟ್ ಯಾವಾಗಲೂ ಡಾರ್ಕ್ ಪಾರ್ಟ್ನ ನಾವು ಮಾಡಬಾರ್ದು. ಫಸ್ಟು ನಾವು ಲೈಟ್ ಪಾರ್ಟ್ನ ಮಾಡಿ, ಅದಾದಮೇಲೆ ನಾವು ಡಾರ್ಕ್ ಎಲ್ಲಿ ಬೇಕು ಅಲ್ಲಿ ಡಾರ್ಕ್ ನಾವು ಲೈನ್ಸ್ಗಳನ್ನು ಹಾಕ್ತೀವಿ. ಈ ರೀತಿ ಮಾಡೋದ್ರಿಂದ ನಮ್ಮ ಡ್ರಾಯಿಂಗ್ ತುಂಬ ಅಕ್ಯುರೇಸ್ ಆಗಿ, ನಮ್ಮ ಡ್ರಾಯಿಂಗ್ ತುಂಬ ನೀಟಾಗಿ ಕಾಣುತ್ತೆ. ಅದು ಮಾಡುವಾಗ ನಾವು ತುಂಬ ಪೇಷನ್ಸಿಂದ ನಾವು ಲೈನ್ಸ್ಗಳನ್ನು ಹಾಕಿದರೆ ನಮ್ಮ ಡ್ರಾಯಿಂಗ್ ತುಂಬ ರಿಯಲಿಸ್ಟಿಕ್ ಆಗಿದೆ. ನೋಡಿ, ಲೈನ್ಸ್ಗಳನ್ನು ನಾವು ಡಿವೈಡ್ ಮಾಡಿರ್ತೀವಲ್ಲ, ಅದೇ ಲೈನ್ಸ್ಗಳೇ ನಾವು ಫಸ್ಟು ಶೇಡಿಂಗ್ಸನ್ನು ಮಾಡ್ತಾ ಹೋಗ್ತೀವಿ. ಈ ರೀತಿ ನಾವು ಲೈನ್ಸ್ ಶೇಡಿಂಗ್ ಮಾಡುವಾಗ ತುಂಬ ಈಸಿಯಾಗಿ ನಾವು ಡ್ರಾಯಿಂಗನ್ನು ಪರ್ಫೆಕ್ಟಾಗಿ ಕಲಿಬೋದು. ಬಿಗ್ನರ್ಸ್ ಮಾಡುವಂಥ ಮಿಸ್ಟೇಕ್ ಏನಂದರೆ, ಡೈರೆಕ್ಟ್ ಪೆನ್ಸಿಲಿಂದ ನಾವು ಶೇಡಿಂಗ್ಸನ್ನು ಸ್ಟಾರ್ಟ್ ಮಾಡ್ತೀವಿ. ಶೇಡಿಂಗ್ಸ್ ಬದಲು ನಾವು ಫಸ್ಟ್ ಲೈನ್ಸ್ಗಳಲ್ಲಿ ನಾವು ಶೇಡಿಂಗ್ಸ್ ಮಾಡಿದ್ರೆ ಅಲ್ಲಿ ಆಟೋಮೆಟಿಕ್ ಈಸಿಯಾಗಿ ಒಂದು ರಿಯಾಲಿಸ್ಟಿಕ್ ಡ್ರಾಯಿಂಗನ್ನು ನಾವು ಆಟೋಮೆಟಿಕ್ ಈಸಿಯಾಗಿ ಮಾಡ್ಕೋಬೋದು. ಲೈನ್ಸ್ಗಳನ್ನು ಹಾಕೋದ್ರಿಂದ ನಮ್ಮ ಲೈನ್ ಸ್ಕಿಲ್ಸ್ ಕೂಡ ಪ್ರಾಕ್ಟೀಸ್ ಆಗುತ್ತೆ, ನಮ್ಮ ಶೇಡಿಂಗ್ ಸ್ಕಿಲ್ಸ್ ಕೂಡ ಪ್ರಾಕ್ಟೀಸ್ ಕ್ರಿಯೇಟ್ ಮಾಡ್ಬೋದು. ಡಾರ್ಕ್ ಪಾರ್ಟನ್ನು, ಲೈಟ್ ಪಾರ್ಟ್ ಆದಮೇಲೆ ಡಾರ್ಕ್ ಪಾರ್ಟನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಬಿಗ್ನರ್ಸ್ ಏನು ಮಾಡ್ತಾರೆ, ಬಿಫೋರೇ ಡಾರ್ಕ್ ಪಾರ್ಟನ್ನು ಮಾಡಿಬಿಡ್ತಾರೆ. ಡಾರ್ಕ್ ಮಾಡೋದ್ರಿಂದ ನಾವು ಲೈಟ್ ಪಾರ್ಟನ್ನು ಮಾಡೋದಕ್ಕೆ ಆಗಲ್ಲ. ಅದಕ್ಕೆ ನಾವು ಯಾವಾಗಲೂ ಫಸ್ಟ್ ಲೈಟ್ ಅದು ಮಾಡಿದಾಗ ನೆಕ್ಸ್ಟ್ ನಾವು ಡಾರ್ಕ್ ಅಥವಾ ಮೀಡಿಯಮ್ ಲೈನ್ಸ್ಗಳನ್ನು ನಾವು ಇಲ್ಲಿ ಹಾಕೋಬೋದು. ನಾವು ಇಲ್ಲಿ ಯಾವುದನ್ನು ನಾವು ಮಿಕ್ಸ್ ಮಾಡ್ತಾ ಇಲ್ಲ, ಬರೀ ಲೈನ್ಸ್ಗಳನ್ನೇ ನಾವು ಡ್ರಾ ಮಾಡ್ತಾ ಇರೋದು. ಈ ರೀತಿ ನೀವು ಸ್ಕೆಚಿಂಗ್ ಲೈನ್ಸ್ಗಳನ್ನೇ ಮಾಡಿದರೆ ಅದು 3D ಡೈಮೆನ್ಷನ್ನಲ್ಲಿ ನಮ್ಮದು ಕಾಂಪೋಸಿಷನ್ ಥರ ಕಾಣುತ್ತೆ. ಲೈನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿದರೆ ನಮ್ಮ ಡ್ರಾಯಿಂಗ್ ತುಂಬ ಇಂಪ್ರೂವ್ ಆಗುತ್ತೆ. ಈ ರೀತಿ ನಾವು ಶೇಡಿಂಗ್ಸನ್ನು ಮಾಡ್ತಾ ಹೋಗ್ತೀವಿ.
ಈ ಶಾಡೋ ಒಂದು ಆಬ್ಜೆಕ್ಟ್ನ ಶಾಡೋ ಮಾಡಿದಾಗ ಅದು ರಿಯಾಲಿಸ್ಟಿಕ್ ಆಗುತ್ತೆ. ಲೈಟ್ ನಮಗೆ ಲೈಟ್ ಯಾವ ಕಡೆ ಇರುತ್ತೆ ಆ ಕಡೆ ಅದರ ಬ್ಯಾಕ್ ಸೈಡ್ ಡಾರ್ಕ್ ಆಗುತ್ತೆ. ಈ ರೀತಿ ನೀವು ಶೇಡಿಂಗ್ಸ್ ಕೂಡ ಇಲ್ಲಿ ಮಾಡಬೇಕಾಗುತ್ತೆ. ಫಸ್ಟ್ ಲೈಟ್, ನೆಕ್ಸ್ಟ್ ಡಾರ್ಕ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಶೇಡಿಂಗ್ಸ್ ಮಾಡೋದ್ರಿಂದ ನಾವು ತುಂಬ ಯೂಸ್ಫುಲ್ ಆಗುತ್ತೆ. ನೀವು ಅದಕ್ಕೆ ಯಾವಾಗಲೂ ಏನು ಮಾಡಬೇಕು, ಎವ್ರಿ ಡೇ ಒಂದು 30 ಮಿನಿಟ್ಸ್ ನೀವು ಶೇಡಿಂಗ್ಸ್ ಅಥವಾ ಲೈನ್ಸ್ಗಳನ್ನು 30 ಮಿನಿಟ್ಸ್ ಪ್ರಾಕ್ಟೀಸನ್ನು ಮಾಡ್ತಾನೆ ಇರಬೇಕು. ಡೇ ಬೈ ಡೇ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಡ್ರಾಯಿಂಗ್ ಇಂಪ್ರೂವ್ ಆಗುತ್ತೆ. ನೀವು 2 ಡೇಸ್ ಮಾಡೋದು, 3 ಡೇಸ್ಗೆ ಬೋರ್ ಆಗಿ ಬಿಟ್ಬಿಡೋದು, ಈ ರೀತಿ ಮಾಡಿದರೆ ನಿಮ್ಮ ಡ್ರಾಯಿಂಗ್ ಇಂಪ್ರೂವ್ ಆಗೋದಿಲ್ಲ, ಶೇಡಿಂಗ್ಸ್ ಕೂಡ ನಿಮ್ಮದು ಇಂಪ್ರೂವ್ ಆಗೋದಿಲ್ಲ, ರಿಯಾಲಿಸ್ಟಿಕ್ ಡ್ರಾಯಿಂಗ್ ಬರೋದೇ ಇಲ್ಲ ನಿಮಗೆ ಯಾವಾಗ. ಅದಕ್ಕೆ ನೀವು ಫಸ್ಟು ಲೈನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು, ಶೇಡಿಂಗ್ಸ್, ಪ್ರಪೋಸಿಷನ್ಸ್, ಕಾಂಪೋಸಿಷನ್ ಪ್ರಾಕ್ಟೀಸ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಹ್ಯಾಂಡ್ ಕೂಡ ಫ್ರೀ ಆಗುತ್ತೆ. ನಮ್ಮ ಲೈನ್ಸ್ ಒಂಥರ ರೌಂಡ್ ರೀತಿಯಲ್ಲಿ ಕಾಣ್ತಾ ಇದೆ. ಎದಕ್ಕೆ ಕಾಣ್ತಾ ಇದೆ ಅಂದರೆ ಲೈಟ್ ಪಾರ್ಟ್ ಯಾವ ಸೈಡ್ ಬರುತ್ತೆ, ಯಾವ ಸೈಡ್ ಡಾರ್ಕ್ ಆಗುತ್ತೆ, ಯಾವ ಸೈಡ್ ಮೀಡಿಯಮ್ ಟೋನ್ ಬರುತ್ತೆ, ಯಾವ ಸೈಡ್ ಶೇಡ್ ಬರುತ್ತೆ. ಒಂದು ಆಬ್ಜೆಕ್ಟನ್ನು ಅಬ್ಸರ್ವ್ ಮಾಡಿ ನಾವು ಶೇಡಿಂಗ್ಸನ್ನು ಅಥವಾ ಡ್ರಾಯಿಂಗನ್ನು ಸ್ಟಾರ್ಟ್ ಮಾಡಬೇಕು. ಶೇಡಿಂಗ್ಸ್ ಮಾಡಿ ಯಾವುದಾದ್ರೂ ಒಂದು ಆಬ್ಜೆಕ್ಟನ್ನು ಇಟ್ಕೊಳ್ಳಿ, ಅದನ್ನು ಡ್ರಾಯಿಂಗ್ ಮಾಡಿ, ಯಾವ ಕಡೆ ಲೈಟ್ ಪಾರ್ಟ್ ಇರುತ್ತೆ, ಯಾವ ಕಡೆ ಡಾರ್ಕ್ ಪಾರ್ಟ್ ಇರುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡಿ ನೀವು ಶೇಡಿಂಗ್ಸ್ಗಳನ್ನು ಮಾಡ್ತಾಯಿರಿ. ಪ್ರಾಕ್ಟೀಸ್ ಈಸ್ ಇಂಪಾರ್ಟೆಂಟ್. ನೀವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಯೂಸ್ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾಯಿರಿ.